ಎಲ್ಲಿಗೆ ಹೋಗ್ತಿಲ್ಲ, ಸುಮ್ಮನೆ ನಮ್ಮದೊಂದು ಚಿಕ್ಕ ಬಾಯ್ಸ್ದೊಂದು ಇರುತ್ತಲ್ಲ, ಸೊ ಚಿಕ್ಕ ಬಾಯ್ಸ್ದೊಂದು ಏನನ್ನೋದು ಒಂದು ಚಿಕ್ಕ ಚಿಕ್ಕ ಡ್ರೀಮ್ಸ್ ಇರೋದಲ್ಲ, ಸೊ ಅದೇ ಥರ ಅದನ್ನು ಫಾಲೋ ಮಾಡ್ತಾ ಹೋಗಿದ್ದೀವಿ. ಅಂದರೆ ಫಾಲೋ ಅಲ್ಲ, ನಾರ್ಮಲಾಗಿ ಹೋಗ್ತಿದ್ವಿ. ಟೀ ಕುಡಿಯೋಕ್ಕೆ ಒಂದು ಆಲ್ಮೋಸ್ಟ್ ಒಂದು 60-70 ಕಿಲೋಮೀಟರ್ಸ್ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಸೊ ಟೈಮ್ ಇವಾಗ 2:34 ಆಗ್ತಿದೆ. ಸೊ 2:34ಗೆ ಎಷ್ಟೊತ್ತಿಗೆ ಟೀ ಅಂಗಡಿ ತೆಗಿತಾ ಅಂತ ಗೊತ್ತಿಲ್ಲ, ಬಟ್ 60 ಕಿಲೋಮೀಟರ್ಸ್ ಕ್ರಾಸ್ ಮಾಡೋಣ ಅಂತೇಳಿ ಪ್ಲ್ಯಾನ್ ಮಾಡಿದ್ವಿ. ಬಟ್ ಹೋಗೋ ಸ್ಪಾಟ್ ಎಲ್ಲಿ ಅಂದರೆ ಇವಾಗಲೇ ಚೆನ್ನಾಗಿ ಹೇಳಲ್ಲ, ಸೊ ಹೋಗ್ತಾ ಹೇಳ್ತೀನಿ ಬನ್ನಿ. ಏನಂದರೆ ಚೆನ್ನಾಗಿರುತ್ತೆ. ಸೊ ಸನ್ರೈಸ್ ನೋಡ್ತಾ ಎಲ್ಲರೂ ಟೀ ಕಾಫಿ ಕುಡಿಯೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ. ಬಟ್ ಮ್ಯಾಪ್ ಹಾಕಿಲ್ಲ ಇವರು, ಯಾವ ಕಡೆ ಹೋಗೋಣ ಅಂತಲೂ ಗೊತ್ತಿಲ್ಲ. ಸ್ವಲ್ಪ ನಿಲ್ಲಿಸ್ಬೇಡ ಅಪ್ಪ. ಇವರು ಮ್ಯಾಪ್ ಯಾರು ಪಡ್ನಗ ನೀವು ಇದು ಸೊ ಹೊರಡ್ತಿದ್ದೀವಿ ಇಲ್ಲಿಂದ. ಈ ಫಸ್ಟ್ ನಾವು ಈ ಸಂತೆಯಲ್ಲಿ ಸೋ ಅಂತೀವಲ್ಲ, ಅದನ್ನ ಸ್ವಲ್ಪ ಕಮ್ಮಿ ಮಾಡಬೇಕು. ಅಯ್ಯಯ್ಯೋ, ಆ ರೋಡ್ ಅಲ್ವೇ ಅಲ್ಲ, ಇವ್ರು ಮಾತು ಕೇಳ್ಬಿಟ್ಟು ಆ್ಯಕ್ಚುಲಿ ನಾವು ಆ ಕಡೆ ಹೋಗ್ಬೇಕಿತ್ತು, ಈ ಕಡೆ ಬಂದುಬಿಟ್ವಿ. ಬೆಳಿಗ್ಗೆ ಹೇಳಿ ಕನ್ಫ್ಯೂಷನ್ ಆಗಿಬಿಟ್ಟು ಮ್ಯಾಪಲ್ಲಿ. ಆ್ಯಕ್ಚುಲಿ ಅಲ್ಲಿ ನಿಂತ್ಕೊಳ್ಬೇಕಾದ್ರೆ ಆ ಕಡೆ ತೋರಿಸ್ತಿತ್ತು, ಇವಾಗ ನೋಡಿದ್ರೆ ಈ ಕಡೆ ತೋರಿಸ್ತಿದೆ. ಸರಿ ಬಿಡಿ, ನಮಗೇನು, ಆರಾಮಾಗಿ ಜಾಲಿಯಾಗಿ ಹೋಗೋಣ. ಸೊ 2 ಸ್ಪಾಟ್ ಹೋಗ್ತಿದ್ದೀವಿ ನಾವು ಇವಾಗ. ಸೊ ಇದು 26 1 ಕಿಲೋಮೀಟ್ರ್, ಸೊ ಇದು 20 ಕಿಲೋಮೀಟ್ರ್ ಒಂದು. ಸೊ ಆಲ್ಮೋಸ್ಟ್ 50 ಕ್ರಾಸ್ ಆಗ್ಬೋದು ನನಗೆ ಗೊತ್ತಿರೋ ಪ್ರಕಾರ, ಬಟ್ ಕನ್ಫರ್ಮ್ ಆಗಿ ಗೊತ್ತಿಲ್ಲ, ನೋಡುವ. ನೋಡಿ, ಸರ್ ಎಂ ವಿಶ್ವೇಶ್ವರಯ್ಯ ಟರ್ಮಿನಲ್, ಸರ್ ಎಂ ವಿಶ್ವೇಶ್ವರಯ್ಯ ನಿಲ್ದಾಣ, ಬೆಂಗಳೂರು. ಇಂಡಿಯಾ ಫ್ಲಾಗ್ ಆಡ್ತಾನೆ ಇದೆ. ನನಗೆ ಇಲ್ಲೊಂದು ಇಷ್ಟ ಆಯಿತು ಅಂದರೆ ಅದೊಂದೇ. ಸಖತ್ತಾಗಿದೆ ನೋಡಿ, ಏರ್ಪೋರ್ಟ್ ಥರ ಇದೆ. ಒಳಗಡೆಯಿಂದ ಹೋಗೋಣ ಅನಿಸುತ್ತೆ, ಹೋಗ್ಬೋದು, ಬಟ್ ಇವಾಗ ಸದ್ಯಕ್ಕೆ ಬೇಡ. ಒಳಗಡೆ ಹೋಗ್ಬೋದು, ಚೆನ್ನಾಗಿರುತ್ತೆ, ಯಾರು ಏನು ಕೇಳಲ್ಲ. ಅದೆಲ್ಲ ಪೊಲೀಸ್ಕೊಂಡು ಹೊಡಿತಾನೆ ಇದ್ದಾರೆ. ಸಖತ್ತಾಗಿದೆ. ಈ ಟೈಮ್ ಸದ್ಯಕ್ಕೆ ಟೀ ಅಂಗಡಿ ಎಲ್ಲಿ ಓಪನ್ ಇರುತ್ತೆ ಅಂತ ಗೊತ್ತಿಲ್ಲ, ನೋಡಬೇಕು. ಬಟ್ ಏನು ಈ ಸ್ಟ್ರೀಟ್ ಡಾಗ್ಸ್ ಜಾಸ್ತಿ ಇದೆ, ಸೊ ನಾವು ಸ್ಲೋ ಆಗಿ ಹೋಗ್ಬೇಕು. ಗಾಡಿಯಲ್ಲಿ ಸ್ಪೀಡಾಗಿ ಹೋದರೆ ಅಟ್ಟಿಸ್ಕೊಂಡ್ಬರುತ್ತೆ. 25 ಕಿಲೋಮೀಟ್ರ್ ಇದೆ. ಆ್ಯಕ್ಚುಲಿ ನಾನು ನಿನ್ನೆ ನೋಡಿ ಚೆಕ್ ಮಾಡಬೇಕಾದ್ರೆ 35 ಕಿಲೋಮೀಟರ್ಸ್ ಅಂತ ತೋರಿಸೋ ಥರ ಇತ್ತು, ಬಟ್ ಇವಾಗ ನೋಡಿದ್ರೆ 25 ಕಿಲೋಮೀಟರ್ ತೋರಿಸ್ತಿದೆ. ನಾನು ಸಾಕಾಗ್ಬಿಟ್ಟೆ. ನಾವು ಅಕ್ಕಮಯ್ಯ ಬೆಟ್ಟದನ್ನು ಹಾಕಿರೋದು, ಇಲ್ಲ ಬೇರೆ ರೋಡ್ ಹಾಕಿಬಿಟ್ಟಿದ್ದೀವ. ಸೊ ಅಪಾಯಕಾರಿ, ಸ್ಲೋ ಆಗಿ ಹೋಗಬೇಕು. ಮ್ಯಾಪಲ್ಲಿ ಕರೆಕ್ಟಾಗಿ ತೋರಿಸಿತ್ತು, ಬಟ್ ಇಲ್ಲಿ ನೋಡಿದ್ರೆ ಡಿಫ್ರೆಂಟಾಗಿ ತೋರಿಸಿದೆ ರೂಟನ್ನು. ನೋಡೋಣ, ಅಲ್ಲಿಂದ ಎಲ್ಲ ಸುತ್ಕೊಳಕ್ಕೆ ಹೋಗಿ ರೋಡ್ ಡಿಫ್ರೆಂಟಾಗಿ ತೋರಿಸ್ತಿದೆಯೋ ಅನ್ನಿಸ್ತಿದೆ, ಬಟ್ ಗೊತ್ತಿಲ್ಲ ಪಕ್ಕ. ನೋಡೋಣ. ಆರಾಮಾಗಿ ಹಂಗೆ ಹೋಗೋದಿತ್ತು, ರೋಡ್ ಖಾಲಿಯಾಗಿದೆ.
ಇಲ್ಲಿ ಸ್ಟಾರ್ಟ್ ಮಾಡಿದ್ದು ಅವನು. எப்படி மேப் காமிக்குது உனக்கு? அப்படி போகிறது வேணாம், நம்ம இப்படியே போகலாம். ಸ್ಟ್ರೈಟ್ இப்படி போகலாம். ಒಂದು 3 ಕಿಲೋಮೀಟ್ರ್ ಜಾಸ್ತಿ ತೋರಿಸ್ತು ಅಷ್ಟೇ. ಸೊ 3 ಕಿಲೋಮೀಟ್ರಿಗೋಸ್ಕರ ನಾವು ಆ್ಯಕ್ಚುಲಿ 3 ಕಿಲೋಮೀಟ್ರ್ ಜಾಸ್ತಿ ಆದರೆ ನಮಗೆ ಗಾಡಿನೇ ಚೆನ್ನಾಗಿರುತ್ತೆ ಇನ್ನು ಅದಕ್ಕೆ. ಸೊ ನಾವು ಕರೆಕ್ಟಾಗಿ 7 ಅವರ್ ಬ್ರಿಡ್ಜ್ ಮೇಲೆ ಹೋಗ್ತಾ ಇದ್ದೀವಿ. ಗೊತ್ತಿದ್ದ ಪ್ರಕಾರ ನಾವು ಹಂಗೆ ಕ್ಯಾರ್ಪುರ ಮೇಲೆ ಹೋಗ್ಬೋದು, ಬಟ್ ಏನಂದರೆ ಕ್ಯಾರ್ಪುರ ಮೇಲೆ ಹೋಗ್ಬಿಟ್ಟಿದ್ರೆ ಸ್ವಲ್ಪ ಕಿಲೋಮೀಟ್ರ್ ಇನ್ನೂ ಜಾಸ್ತಿ ಆಗ್ತಿತ್ತು ಅನಿಸುತ್ತೆ. ಬಟ್ ಆ ಕಡೆ ಹೋಗಿ ಜಾಲಿ ಆಗ್ತಿತ್ತು, ಯಾಕಂದರೆ ಟೀ ಶಾಪ್ಸ್ ಎಲ್ಲ ಆ ಕಡೆ ಜಾಸ್ತಿ, ಕಾಫಿ ಟೀ ಶಾಪ್ಸ್ ಎಲ್ಲ ಆ ಕಡೆ ಜಾಸ್ತಿ ಸಿಗುತ್ತೆ, ಚೆನ್ನಾಗಿರ್ತಿತ್ತು. ವಾಯ್ಸ್ ಬೇರೆ ಹೋಗ್ಬಿಟ್ಟಿದೆ, ಈ ಕೋಲ್ಡ್ ನೀರು ಕುಡಿದು ಬಿಸಿಲಿಗೆ ಅಂತೇಳಿ ಕುಡಿದು ಗಂಟ್ಲೆ ಹೋಗ್ಬಿಟ್ಟಿದೆ. ನಾರ್ಮಲಾಗಿ ನಮ್ಮ ವಾಯ್ಸ್ ಕರೆಕ್ಟಾಗಿ ಕೇಳಿಸ್ತಿಲ್ಲ, ಇದರಲ್ಲಿ ಈ ಗಂಟ್ಲು ಹೋಗ್ಬಿಟ್ಟಿದೆಯಾ ಸ್ವಲ್ಪ ರಿಸ್ಕೆ, ಬಟ್ ಚೆನ್ನಾಗಿದೆ. ನೋಡೋಣ ಏನು ಬೇಕಿರಾಗಲಿ. ಅವರಿಬ್ಬರು ಬಂದ್ಬಿಟ್ಟು ಮನೆ ಹತ್ರ ಈ ರೀಲ್ಸ್ ಎಲ್ಲ ನೋಡಿದ್ರಲ್ಲ ಬೆಳಿಗ್ಗೆ ಗುಡ್ ಮಾರ್ನಿಂಗ್ ನೇಬರ್ಸ್ ಅಂತೇಳಿ ಆರ್ಡರ್ ಕೊಡ್ತಾರೆ ಎಕ್ಸಸ್ ಸೌಂಡ್ ನೋಡ್ಸೋಕ್ಕೆ, ಆ ಥರ ಮಾಡಿಬಿಟ್ಟಿದ್ರು. ಆ ಥರ ಏನಾದ್ರು ಮಾಡಿದರೆ ಮನೇಲಿ ನಮ್ಮ ಮನೇಲಿ ಇರೋರೇ ಬಂದು ಹೊಡಿತಿದ್ರು ಅವ್ರನ್ನ. ಸೊ ಸ್ಪೀಡಾಗಿ ಟ್ರೈ ಮಾಡೋಣ, ಇಲ್ಲಿ ರೋಡ್ ಖಾಲಿ ಆಗಿದೆ ಅನಿಸುತ್ತೆ. ಸ್ಪೀಡಾಗಿ ಹೋಗ್ಬೋದು ಅನಿಸುತ್ತೆ, ಏನಾಗಲ್ಲ. ಸ್ವಲ್ಪ ಸ್ಪೀಡ್ ಹೋಗೋಣ, ಜಾಸ್ತಿ ಬೇಡ. ಯಾಕಂದರೆ ಇದರಲ್ಲಿ ನಾರ್ಮಲ್ ಆಗಿ ಬರೋ ಟೈಮಲ್ಲಿ ರೋಡ್ ಇಷ್ಟೊಂದು ಖಾಲಿ ಆಗಿರಲ್ಲ. ರೋಡ್ ಖಾಲಿ ಆಗಿದ್ರೂ ನಾವು ಇಷ್ಟೊಂದು ಸ್ಪೀಡ್ ಹೋಗೋಕ್ಕಾಗಲ್ಲ ಸರ್ ಕೆಲವೊಮ್ಮೆ, ಯಾಕಂದರೆ ದಿಢೀರ್ ಅಂತ ಸಣ್ಣಾಗಿ ಬಂದುಬಿಡ್ತಾರೆ. ಸೊ ಅದರಿಂದ ಗಾಡಿ ಹಂಗೆ ಸ್ಕಿಡ್ ಆಗಿಬಿಡ್ತೀವಿ ಅಲ್ಲಿ. ಸೊ ಕಂಟ್ರೋಲ್ ಇದೆ, ಕಂಟ್ರೋಲ್ ಇರೋರಿಗೆ ಭಯ ಇಲ್ಲ. ಸೊ ಪೀಸಲ್ಲಿ ಹೋಗೋಣ. ಟೈರ್ ಸ್ಕಿಡ್ ಆಗ್ತಿದೆಯಲ್ಲ, ಸ್ಕಿಡ್ ಆಗಲ್ಲ ಆ್ಯಕ್ಚುಲಿ ನಾರ್ಮಲ್ ಆಗಿ ಟೈರ್, ಯಾಕೆ ಟೈರ್ ಸ್ಕಿಡ್ ಆಗ್ತಿದೆ ಅಂತ ಗೊತ್ತಾಗ್ತಿಲ್ಲ. ಆಗ್ತಿಲ್ಲ. ಸೊ ಇದರ ಪರಿಣಾಮ ಏನಂದರೆ ಸ್ವಲ್ಪ ಸ್ಲೋ ಆಗಿ ಹೋಗ್ಬೇಕಂತ ಅಂತ ಹೇಳ್ತಿದೆ. ಓಕೆ ಮಿಸ್ಟರ್ ಇನ್ಫಿನಿಟಿ ಬಾಯ್, ಯಾಕೆ ಸ್ವಲ್ಪ ಸ್ಲೋ ಆಗಿ ಹೋಗೋಣ, ಅವಸರ. ನೈಟ್ ಔಟ್ ವಿಡಿಯೋ ಸಖತ್ತಾಗಿದೆಯಲ್ಲ. ಆ್ಯಕ್ಚುಲಿ ನೈಟ್ ಔಟ್ ಅಲ್ಲ ಇದು, ನೈಟ್ ಔಟ್ ಥರ ಈ ಅನಿಸಲ್ಲ, ಬಟ್ ಇದು ನೈಟ್ ಔಟ್ ನಮ್ಮ ಪ್ರಕಾರ. ಮಿಡ್ ನೈಟ್ ಒಂದು 12 ಗಂಟೆ ಹೋದರೆ ಮಾತ್ರ ನೈಟ್ ಅಲ್ಲ. ಸೊ ಈ ಮಾರ್ನಿಂಗ್ ಆಲ್ಮೋಸ್ಟ್ 3-4 ಅದರ ನೈಟ್ ಔಟೇ. ಬಟ್ ಏನಾದರೂ ಎಕ್ಸಾಸ್ಟ್ ಸೌಂಡ್ ಇದ್ದರೆ ಇಷ್ಟೊತ್ತಿಗೆ ನಾನು ಡೈರೆಕ್ಟಾಗಿ ಹೈವೇ ಆ ಕಡೆ ಎಲ್ಲರೂ ಪ್ಲ್ಯಾನ್ ಮಾಡ್ತಿದ್ದೆ. ಸೊ ಸದ್ಯಕ್ಕೆ ನಮ್ಮಲ್ಲಿ ಎಕ್ಸಾಸ್ಟ್ ಸೌಂಡ್ ಅಷ್ಟೊಂದು ಜೋರಾಗಿ ಏನು ಬರೋಲ್ಲ. ಸೊ ನಾರ್ಮಲಾಗಿ ಒಂದು ಟ್ರಿಪ್ ಹೋಗೋಣ, ಯಾಕಂದರೆ ನಾವು ಕೇರಳ ಟ್ರಿಪ್ ಹೋದ್ಮೇಲೆ ಹೋಗ್ತಿರೋ ನೆಕ್ಸ್ಟ್ ಟ್ರಿಪ್ಪೇ ಇದು ನಮ್ಮದು. ಕೇರಳ ಸಖತ್ತಾಗಿತ್ತು. ಕೇರಳ ಬಗ್ಗೆ ಎಲ್ಲರೂ ಗೊತ್ತಿರುತ್ತೆ ಅವ್ರು ನಾರ್ಮಲಾಗಿ, ಯಾಕಂದರೆ ಅದೊಂದು ಬ್ಯೂಟಿಫುಲ್ ಪ್ಲೇಸ್, ಬ್ಯೂಟಿಫುಲ್ ಪೀಪಲ್ಸ್ ಇರ್ತಾರೆ, ಅದರೇನು ಡೌಟ್ ಇಲ್ಲ. ಸೊ ತುಂಬ ಹೇಳೋದು ಮನಸ್ಸಿಗೆ ತುಂಬ ಇಷ್ಟಪಟ್ಟು ಆ ಥರ ಇರ್ತಾರೆ ಅಲ್ಲಿ. ಅವ್ರು ನಮಗೆ ನಾವು ಯಾರಂತ ಗೊತ್ತಿಲ್ಲದೇನೂ ಪರವಾಗಿಲ್ಲ, ಬಟ್ ಅವ್ರು ತುಂಬ ಫ್ರೆಂಡ್ಶಿಪ್ ಈ ಥರ ಅವರು ಮಾತಾಡಿಸ್ತಾರೆ, ತುಂಬ ಕೇರ್ ತಗೊಂಡು ಮಾತಾಡಿಸ್ತಾರೆ. ಸೊ ಅದೊಂದು ತುಂಬ ಇಷ್ಟ ಆಗುತ್ತೆ ಅವ್ರ ಹತ್ರ. ಸರ್ವಿಸ್ ರೋಡಲ್ಲ, ಹಿಂಗೆ ಹೋಗೋಣ. ಸರ್ವಿಸ್ ರೋಡ್ ಈ ಕಡೆ ಹೋಗೋಣ, ಚೆನ್ನಾಗಿದೆ. ಇದರಿಂದ ಕರೆಕ್ಟಾಗಿ 25 ಕಿಲೋಮೀಟರ್ ಇದೆ. ಸೊ ಆ ಕಡೆ ಹೋಗಿದ್ರೆ ನಮಗೆ ಸ್ಟೇಷನ್ ಒಳಗಡೆ ಬಂದು ಒಂದು ಚಿಕ್ಕ ಗುಹೆ ಥರ ಬರೋದು ಟನಲ್, ಆ ಟನಲ್ ಒಳಗಡೆ ಬರ್ತಿದ್ವಿ. ಸೊ ಆ ಕಡೆ ಹೋಗೋದು ತುಂಬ ಸೇಫ್ಟಿ ಅಲ್ಲ. ಸೊ ಅದಕ್ಕೆ ನಾವು ಈ ಕಡೆ ಬಂದುಬಿಟ್ವಿ. ಯಾಕಂದರೆ ನಾವು ಯಾವಾಗಲೂ ಹೊರಡು ಹೋಗ್ಬೇಕಾದ್ರೆ ಸೇಫ್ಟಿ ಮುಖ್ಯ, ತುಂಬ ಅದು ನೋಡ್ಕೊಳ್ಬೇಕು. ಇನ್ನೊಂದು ನಮ್ಮಿಂದ ಯಾರಿಗೂ ಅಪಾಯ ಆಗಬಾರ್ದು, ಅವರಿಂದ ನಮ್ಗೆ ಅಪಾಯ ಆಗೋ ಥರ ನಾವು ಏನು ಮಾಡಲೂಬಾರ್ದು. ಸೊ ಅದೊಂದು ತುಂಬ ಮುಖ್ಯ. ಸೊ ಅದೆಲ್ಲ ರೈಡರ್ಸ್ ಎಲ್ಲ ಬ್ಲಾಗರ್ಸ್ಗೂ ಎಲ್ಲ
ಬೈಕ್ ರೈಡರ್ಸ್ಗೂ ಗೊತ್ತು. ಸೊ ಅದು ತುಂಬ ಸೇಫ್ಟಿ ಫಸ್ಟು. ಮಟ್ಟ ಸಾಕೋದಾಗಿದೆ ನೋಡಿ, ಅದು ವರ್ಕಿಂಗಲ್ಲಿ 2 ಕಡೆ ಲೈಟ್ ಹಾಕಿರ್ತಾರೆ. ಆ್ಯಕ್ಚುಲಿ ನಾವು ಈ ಕಡೆ ತುಂಬ ಸಲ ಬಂದಿದ್ದೀವಿ. ಸೊ ಸ್ಟ್ರೈಟಾಗಿ ಹೋದರೆ ಹೆಬ್ಬಾಲ್. ನಮ್ಮ ಬಾಯ್ಸ್ ಎಲ್ಲಿ ಬರ್ತಾರೆ ಗೊತ್ತಿಲ್ಲ, ಕಣ್ಣಿಗೆ ಕಾಣಿಸ್ತಿರಲ್ಲ. ನಾಳೆ ಬರ್ತಿದ್ದೀವಿ. ನಮ್ಮ ಎಕ್ಸಾಸ್ಟ್ ಒಂದು ಎಲ್ಲಿವರೆಗೂ ರೀಚ್ ಆಗ್ಬೋದು ಅಂತ. ಸೊ ಒಂದೇ ಸ್ಪಾಟ್ ಆಗಿರೋಣ. ಸೊ ನಮ್ಮ ಸ್ವಲ್ಪ ವೇಟ್ ಮಾಡೋಣ. ಸೊ ಒಂದೆರಡು ಪಿಕ್ ಇದೆ, ಚೆನ್ನಾಗಿದೆ ಇಲ್ಲಿ. ಸೊ ಅದಕ್ಕೆ ಬೇರೇನಿಲ್ಲ. ಆ್ಯಕ್ಚುಲಿ ಏನಂದರೆ ಇಲ್ಲಿ ಒಂದು 2 ಫೋಟೋ ಶೂಟ್ ಮಾಡೋಣ ಅಂದ್ಕೊಂಡಿದ್ವಿ. ಬಟ್ ಏನಂದರೆ ಇಲ್ಲಿ ಮಾಡೋಕ್ಕಾಗ್ತಿಲ್ಲ, ತುಂಬ ಗಾಡಿಗಳು ಬರ್ತಿದೆ. ಇಲ್ಲಿ ಎಕ್ಸಾಸ್ಟ್ ಅಂತ ತೋರಿಸ್ತೀನಿ. ಅಯ್ಯೋರು ಬ್ಯಾಕ್ಟರ್ ಮಾತ್ರ ಹೆವಿ ಸ್ಕಿಡ್ ಆಗ್ತಿದೆ, ಯಾಕೆಂತ ಗೊತ್ತಾಗ್ತಿಲ್ಲ. ಗ್ರಿಪ್ ಏನಾದ್ರು ಮಿಸ್ ಆಗಿಬಿಟ್ಟು ನೋಡಬೇಕು. ಯಾಕಂದರೆ ಆ ಥರ ನಾನು ಸ್ಪೀಡಾಗಿ ಏನು ಬಂದಿಲ್ಲ, ಗ್ರಿಪ್ ಮಿಸ್ ಆದಷ್ಟು. ಹಂಡ್ರೆಡ್ ಬಸ್ಸಷ್ಟು ತುಂಬ ಎದಿರಪ್ಪ. ಒಂದೇ ಒಂದು ಫೋಟೋ ಹಿಡಿಯೋಕ್ಕಾಗಲ್ಲ. ಖಾಲಿಯಾಗಿದ್ದರು ಅವರು ಆ ಕಡೆ ಬಂದರು, ಅವ್ರು ಆರ್ನಿಗೆ ಎದ್ರಕೋಬೇಕು, ಆ ಥರ ಇರುತ್ತೆ. ಅನ್ಕೊಂಡಿದ್ದೀನಿ, ಬಿಡ್ತು. ಬಟ್ ಬ್ರೇಕ್ ಹಿಡಿಯೋಕ್ಕೆ ಭಯ ಆಗ್ತಿದೆ, ಅಷ್ಟೊಂದು ರೋಡ್ ಗ್ರಿಪ್ ಮಿಸ್ ಆಗ್ತಿದೆ, ಯಾಕೆಂತ ಗೊತ್ತಿಲ್ಲ. ಆ್ಯಕ್ಚುಲಿ ನೋಡಿ, ನಾನು ಟ್ರಾನ್ಸ್ಟರ್ ಕಂಟ್ರೋಲ್ ಆನು ಮಾಡಿಲ್ಲ. ಅದು ಆನ್ ಮಾಡಿದ್ರೆ ಓಕೆ ಗ್ರಿಪ್ ಮಿಸ್ ಆಗ್ತಿದೆ ಅನ್ಬೋದು, ಅದು ಆನ್ ಮಾಡ್ದೇ ಗ್ರಿಪ್ ಮಿಸ್ ಆಗ್ತಿದೆ. ಮೇ ಬಿ ಗಾಡಿ ಮತ್ತೆ ಸಾಯಿಸ್ಕೊಡ್ಬೇಕು ಅನ್ಸುತ್ತೆ. ಸಾಕದೆ ನೋಡಿ, ಸ್ವಲ್ಪ ಐಟಿಗೆ ಬಂದಿದ್ವಿ. ಬಟ್ ತುಂಬ ಏನು ಐಟಿ ಇಲ್ಲ ನಾವು. ಅಂದರೆ ಬಿಲ್ಡಿಂಗ್ ಸಾಕೋದಕ್ಕಂತೆ ಫುಲ್ ಲೈಟಾಗಿ, ಬಾರ್ಡ್ರ್ ಮಾತ್ರ ಲೈಟ್ ಹಾಕಿದರೆ ಸೊ ಸಾಕೋದಕ್ಕಂತೀವಿ. ಅಯ್ಯೋ ಮ್ಯಾಪ್ ಮಾತ್ರ ನೋಡ್ತಿದ್ರೆ ಭಯ ಆಗ್ತಿದ್ವಿ, ಹೆಂಗೆ ಹೋಗಿ ಹೆಂಗೆ ಬರ್ತಿದ್ವಿ. ಮುಂದೆಯಿಂದ ಹೋಗ್ತಿರ್ತೀವಿ ನಾವು. ಲಾಸ್ಟ್ ಟೈಮ್ ಯಾವ ಟ್ರಿಪ್ ಹೋದಪ್ಪ, ಅದಕ್ಕೆ ಹೋದಲ್ಲ, ಕೋಟಿಲಿಂಗೇಶ್ವರ ಅಲ್ಲ ಸಾರಿ, ನಮ್ಮ ಈಶಾ ಫೌಂಡೇಶನ್ ಕೋಲಾರ ಹತ್ರ, ಚಿಕ್ಕಬಳ್ಳಾಪುರ ಹತ್ರ ಈಶಾ ಫೌಂಡೇಶನ್. ಸೊ ಅಲ್ಲಿ ಹೋಗ್ಬೇಕು, ನಾವು ಆ ಕಡೆಯಿಂದನೇ ಹೋದ್ವಿ. ಸೊ ಈ ಕಡೆ ಫಸ್ಟ್ ಟೈಮ್ ಹೋಗ್ತಿರೋದು ಹಿಂದ್ಗಡೆಯಿಂದ. ಈ ಟೈಮಲ್ಲಿ ರೋಡ್ ಖಾಲಿ ಆಗಿದೆ. ಬಟ್ ನಾರ್ಮಲ್ ಮಾರ್ನಿಂಗ್ ಟೈಮಲ್ಲೆಲ್ಲ ಇಲ್ಲಿ ಯಾವ ಥರ ಇದನ್ನು ಗೊತ್ತಿಲ್ಲ. ಕರೆಕ್ಟಾಗಿ ನಮಗೆ ಇಲ್ಲಿಂದ 19 ಕಿಲೋಮೀಟರ್ ತೋರಿಸಿದ. ನಮ್ಮ ಬಾಯ್ಸ್ ಹಿಂದೆ ಬರ್ತಾರ ಇಲ್ಲ ಗೊತ್ತಿಲ್ಲ, ಯಾವ್ದಕ್ಕೊಂದು ನೋಡ್ಕ ನಮಗೆ ಕಾಣಿಸ್ತಾನೆ ಇಲ್ಲ ಅವರು. ನಾವು ಬೇಗನೆ ಹೋಗೋದು ಒಳ್ಳೆಯದು ಅಂತ ಅನಿಸುತ್ತೆ. ಬಟ್ ತುಂಬ ಬೇಗನೆ ಹೋಗ್ತಿದ್ದೀವಿ. ಯಾಕಂದರೆ ನಾವು ಸನ್ರೈಸ್ ನೋಡೋಕ್ಕೆ ಅಷ್ಟು ದೂರ ಹೋಗ್ತಿರೋದು ಮೇನ್ ರೀಸನ್ ಅದು. ಅದು ಅಲ್ಲೇ ನಾವು ಇವಾಗ 3 ಗಂಟೆ, ಇನ್ನೊಂದು ಅರ್ಧ ಅವರ್ ಆಗುತ್ತೆ ಹೋಗೋಕ್ಕೆ. 90 ಕಿಲೋಮೀಟರ್ ಅಂದರೆ ರೋಡ್ ಖಾಲಿಯಾಗಿದೆ. ಸೊ 20 ಮಿನಿಟ್ಸ್ ಆಗುತ್ತೆ. ನಾವು ಸ್ಪೀಡ್ ಹೋದರೆ 15 ಮಿನಿಟ್ಸ್ ಆಗುತ್ತೆ. ಬಟ್ 20 ಮಿನಿಟ್ಸ್ ಬೇಡ, 30 ಮಿನಿಟ್ಸ್ ಇರ್ತಾರಲ್ಲ. ಸೊ ಇನ್ನೂ ತುಂಬ ಟೈಮ್ ಇದೆ. ಸ್ಪೀಡಾಗಿ ಏನು ಹೋಗ್ತೀರ, ನಾರ್ಮಲ್ ಸ್ಪೀಡಲ್ಲಿ ಹೋಗ್ತಿರೋದು ನೋಡಿ. 50 ಅಷ್ಟೇ, 60 ಕ್ರಾಸ್ ಆಗ್ತಿಲ್ಲ. ನಮ್ಮ ವಾಯ್ಸ್ ಆವಾಗಲೂ ಕಾಣಿಸ್ತಿಲ್ಲ. ಅದೊಂದು ಬೆಟ್ಟ ಬರುತ್ತೆ, ಅಡ್ಜಾಡಾಗಿರುತ್ತೆ ಪ್ರವಾಸಕ್ಕೆ ನೋಡಿ. ಎಲ್ಲ ರೈಡರ್ಸ್ ಇಷ್ಟೊತ್ತಿಗೆಲ್ಲ ಹೆಜ್ಜೆಯಾಗಿರ್ತಾರೆ. ದೇವನಹಳ್ಳಿ, ಚಿಕ್ಕಬಳ್ಳಾಪುರ, ಅನಂತಪುರ, ಕರ್ನೂಲ್,
ಕರ್ನೂಲು. ವಾಯ್ಸು ನಾರ್ಮಲಾಗಿ ಸ್ವಲ್ಪ ಸರಿಯಾಗಿ ಕೆಲಸಲ್ಲ, ಇದರಲ್ಲಿ ಕೋಲ್ಡ್ ಬೇರೆ, ಇದರಲ್ಲಿ ಸ್ಪೀಡಾಗಿ ಹೋಗ್ತಾ ಮಾತಾಡೋಕ್ಕೆ ಸ್ವಲ್ಪ ಕಷ್ಟನೇ. ಬೇರೆ ನಾವು ನಾರ್ಮಲಾಗಿ ಹೋಗೋಣ ಜಾಲಿಯಾಗಿ, ಚೆನ್ನಾಗಿದೆ ರೋಡ್ ನೋಡೋಕ್ಕೆ. ನೋಡಿ ಹೈವೇ ರೋಡ್ ಸಖತ್ತಾಗಿದೆ, ಫುಲ್ ಲೈಟಿಂಗ್, ಲೆಂತ್ ಫುಲ್ ಲೈಟಿಂಗ್ ಇರುತ್ತೆ. ನೈಟಲ್ಲಿ ನೋಡೋದೇ ಚೆನ್ನಾಗಿದೆ ಆ್ಯಕ್ಚುಲಿ. ನಾವು ಇನ್ನೊಂದು ಜಾಸ್ತಿ ನೈಟ್ ಡೇ ಜಾಸ್ತಿ ಇಷ್ಟಪಡಬೇಕು. ಎಕ್ಸಾಸ್ಟ್ ಒಂದು ಹಾಕಿ ಚೆನ್ನಾಗಿರುತ್ತೆ, ಬಟ್ ಎಕ್ಸಾಸ್ಟ್ ಹಾಕೋದು ಬೇಡ ಅನಿಸುತ್ತೆ. ಅದು ಇಲ್ಲೀಗಲೇ ಇಲ್ಲಲ್ಲ, ಲೀಗಲ್ ಅಂತ ಯಾವುದಿಲ್ಲ. ಲೀಗಲ್ ಆಗಿದ್ದರೆ ಪಕ್ಕ ಹಾಕೋಷ್ಟು, ಬಟ್ ಇಲ್ಲೀಗಲ್. ನಾವು ಡೈರೆಕ್ಟಾಗಿ ಸೂಪರ್ವೈಸ್ ತೊಗೊಂಡೆ ಹಾಕ್ಸ್ಕೊಳ್ಳೋಣ ಫುಲ್ ಎಕ್ಸಾಸ್ಟ್ ಸಿಸ್ಟಮೇ. ಸೊ ಚೆನ್ನಾಗಿರುತ್ತೆ. ಚೆನ್ನಾಗಿದೆ. ಸೊ ನಮಗೆ ಹಾರ್ಟ್ಸ್ ಇಲ್ಲಿಂದ 15 ಕಿಲೋಮೀಟರ್ ತೋರಿಸಿದೆ, 15 ಕಿಲೋಮೀಟ್ರ್. ಏನು ಯಾವುದೇ ಒಂದು ಸೂಪರ್ ಬೈಕ್ ಅನ್ನಿಸ್ತಿರಲ್ಲ, ಎಕ್ಸಾಸ್ಟ್ ಸೌಂಡ್ ಕೇಳೋಣ ಬೆಳಿಗ್ಗೆ ಅಂತ ಹೇಳಿದರೆ. ಸರಿ, ಅಲ್ಲಿ ಒಬ್ಬರು ಟನಲ್ ಹತ್ರ ಒಬ್ಬರು ಹೋದರು, ಬಟ್ ಅದು R15 ಫಸ್ಟ್ ವರ್ಷನ್ ಅನಿಸುತ್ತೆ, ಅವ್ರು ಎಕ್ಸಾಸ್ಟ್ ಚೇಂಜ್ ಮಾಡ್ಕೊಂಡಿದ್ದು. ಆಸೆ ಇದೆ ಚೇಂಜ್ ಮಾಡೋಣ ಅಂತ, ಬಟ್ ಏನು ಮಾಡಲಿ, ನಮ್ಮ ಇಂಡಿಯಾದಲ್ಲಿ ಅದೆಲ್ಲ ಇಲ್ಲೀಗಲ್. ಅದೇ 700cc ಮೇಲೆ ಮಾಡ್ಬೋದು. ಅಂದರೆ 700cc ನಾರ್ಮಲಾಗಿ ನೀವು 700cc ಮೇಲೆ ಎಕ್ಸಾಸ್ಟ್ ಸೌಂಡೇ ಸ್ವಲ್ಪ ಜಾಸ್ತಿ ಇರುತ್ತೆ. ಸೊ ಅದ್ರ ಮೇಲೆ ನೀವು ಫುಲ್ ಸಿಸ್ಟಮ್ ಹಾಕ್ಸ್ಕೋಬೋದು, ಇಲ್ಲ ಬಿಡ್ಬೋದು, ನಿಮ್ಮ ಇಷ್ಟ. ಬಟ್ ಅದೆಲ್ಲ ಲೀಗಲೇ. ಸೊ ಬಿಲೋ 700cc ಕೆಳಗಡೆ ಇರೋದು, ಇಲ್ಲ 650cc ಕೆಳಗಡೆ ಇರೋದು ಗಾಡಿಗಳಿಗೆ ನಾವು ಎಕ್ಸಾಸ್ಟ್ ಚೇಂಜ್ ಮಾಡಬಾರ್ದು. ಸೊ ಅದು ಇಲ್ಲೀಗಲು. ಇದನ್ನ ಮಾಡಿದ್ದೀರಾ, ಬಟ್ ಅದು ನನಗಂತೂ ತುಂಬ ಇಷ್ಟನೇ. ಬಟ್ ಏನು ಮಾಡಲಿ, ಸಿಚುವೇಶನ್ ಆ ಥರ. ಅದು ಅಲ್ಲದೆ ಬಜೆಟ್ ಬೇರೆ ಕಮ್ಮಿ ಇದೆ. ಸೊ ನೆಕ್ಸ್ಟ್ ನಮ್ಮ ಟ್ರಿಪ್ ಆ ಥರ ನೋಡಿ, ಅಲ್ಲಿ ಸ್ಪೀಡ್ ಲಿಮಿಟ್ ತೋರಿಸುತ್ತೆ ನಾವು ಹೋಗೋದು. ಸ್ವಲ್ಪ ಗಾಡಿ ಏರ್ಸೋಣ. ಹೈವೇಲಿ ಬಂದುಬಿಟ್ಟು ನಾವು 100 ಟಚ್ ಮಾಡಿದ್ರೆ ಚೆನ್ನಾಗಿರಲ್ಲ. ಓಕೆ, ಸಾಕು ಲೋ, ಹೋಗೋಣ. ಕಾರ ಬೇರೆ ಬಿಡ್ತಿಲ್ಲ ಅವನ್ನ. ಹೈಯಲ್ಲಿ ಹೋದ ನಾವು ಅಟ್ಲೀಸ್ಟ್ 100 ಟಚ್ ಮಾಡಲೇಬೇಕಾಡ್ಸಿಲ್ಲ. ಮನಸ್ಸೇ ಒಪ್ಪಲ್ಲ, ನನಗೆ ಒಪ್ಪನೇ ಇರ್ತಿಲ್ಲ. ಅದಕ್ಕೋಸ್ಕರ ನಾನು ಟಚ್ ಮಾಡಿದೆ. ಸರಿ, 10 ಕಿಲೋಮೀಟ್ರ್ ಇದೆ. ಸೊ ಮುಂದೆ ಹೋಗ್ಬಿಟ್ಟು ವ್ಲಾಗ್ ಮಾಡೋಣ. ಬಾಯ್ಸ್ ಸಬ್ಮಿಟ್ ಆಗೋಣ, ಯಾಕಂದ್ರೆ ಅವ್ರು ಹಿಡಿದ ಅಂತ ಗೊತ್ತಿಲ್ಲ. ನೋಡಿ ಯಾರ್ಸ್, ನಮಗೆ ಏನು 9.8 ಕಿಲೋಮೀಟರ್ಸ್ ಇದೆ, ಅವ್ರು ನಮ್ಗಿಂತ ಮುಂದೆ ಹೋಗ್ಬಿಟ್ಟಿದ್ದಾರೆ. ಬರೀ 8 ಕಿಲೋಮೀಟರ್ಸ್ ಇದೆ ಅಂತೆ. ನಾವು ಯಾವ ಗ್ಯಾಪಲ್ಲಿ ಅವ್ರನ್ನ ಮಿಸ್ ಮಾಡ್ಕೊಂಡು ಗೊತ್ತಿಲ್ವೇ. ನಾನು ಅವ್ರು ಹಿಂದೆ ಇದ್ದಾರೆ ಅಂತೇಳಿ ಯೋಚನೆ ಮಾಡ್ತಾ ಸ್ಲೋ ಬರ್ತಿದ್ದೆ, ನೋಡ್ರೆ ಮುಂದೆ ಹೋಗ್ಬಿಡ್ತಾರೆ, ನಮಗೆ ಗೊತ್ತಿಲ್ಲ. ನಾವೇ ತುಂಬ ಸ್ಲೋ ಆಗಿ ಹೋಗಿದ್ದೀವಿ ಎಷ್ಟೊತ್ತು. ಅದೇ ಹೋಗೋಣ. ಬಿಸಿಯಾಗೆ ಕೊಡ್ತಿದೆ. ಸೊ ಫುಲ್ ಕೋಲ್ಡ್ ಆಗಿದೆ ಹೊರಗಡೆ, ಬಟ್ ಅದು ಜಾಕೆಟ್ ನಮಗೆ ಸ್ವಲ್ಪ ಹೊರಗಡೆ ಬಿಸಿಯಾಗಿ ತುಂಬ ವಾತಾವರಣ ತೋರಿಸ್ತಿದೆ. ಇಲ್ಲೊಂದು
ಬೇರೆದು ಇತ್ತು. ಸೊ ಮುಂದೆ ಹೋದರೆ ನಮ್ಮ ಗಣೇಶ್ ಅವರು ಇಲ್ಲೇ ಇದ್ದಾರೆ. ಈಸ್ ಆಲ್ಸೋ ನಮ್ಮ ಒಂದೊಂದು ಬಾಸ್ ಮಿಸ್ಟರ್ ಗಣಪಾಸ್. ಸೊ ಆ ಕಡೆ ಅಮ್ಮನವರಿದ್ದಾರೆ. ಸೊ ನಾವು ಇಲ್ಲೇ ರೈಟ್ ತಗೊಳ್ಳೋಣ. ಬಾಯ್ಸ್ ಇಲ್ಲೇ ರೈಟ್ ತೆಗೆದಿರ್ತಾ ಅಂತ ನನಗೆ ಅನಿಸ್ತಿದೆ, ಬಟ್ ಪಕ್ಕ ಗೊತ್ತಿಲ್ಲ. ಸೊ 3.8 ಕಿಲೋಮೀಟರ್ ಇದೆ. ಸೊ ಲಾರಿ ಫುಲ್ ವಿಡಿಯೋ ನೋಡಿದ್ದೀವಿ. ಓಹ್ ಎಷ್ಟು ಟ್ರಕ್ ಅಪ್ಪ. ಲೈಟಿಂಗ್ಸ್ ಎಲ್ಲ ನೈಟ್ ಅಲ್ಲಿ ಸಖತ್ತಾಗಿದೆ ಅಪ್ಪ ನೋಡೋಕ್ಕೆ. ಏನು ಬರೆದಿದ್ದಾರೆ ಇಲ್ಲಿ, ವೆಂಕಟೇಶ್ವರ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ ಅಂತ. ಓ ಮೈ ಗಾಡ್, ಪಕ್ಕದಲ್ಲಿ ನಮ್ಮ ಬಾಯ್ಸ್ನ ಫೋನ್ ಮಾಡಿ ಕೇಳೋಣ ಹೇಳಿದ್ದಾರೆ ಅಂತ. ಅಯ್ಯೋ ಆರ್ಟ್ಸ್ ಇವ್ರು ಎಲ್ಲಿದ್ದಾರೆ ಅಂತ ಕೇಳಿದ್ರೆ ಯಾವುದೋ ಕಾಡೊಳಗಡೆ ಇದ್ದೀರಿ, ಕಾಡೆಲ್ಲ ಇದೆ ಸೈಡಲ್ಲಿ, ಆ ಕಡೆ ಫುಲ್ ಕಾಡಿದೆ ಅಂತಿದ್ದಾರೆ. ಸೊ ನಾವು ಒಂದು ರೋಡಲ್ಲಿ ಎಲ್ಲೂ ಕಾಡಿದ್ದಿಲ್ಲ, ಹೈವೇ ಆಗಿ ಫಸ್ಟ್ ರೈಟ್ ತೆಗೆದೇ ನಾವು ಸಹ ವಿಲೇಜ್ ಒಳಗಡೆ ಬರ್ತಾಯಿದ್ದೀವಿ. ಅವ್ರು ಮತ್ತೆ ಇದರಿಂದ ಕಾಡೆಲ್ಲ ಬಂತು ಗೊತ್ತಿಲ್ವೇ. ಅವರು ಮತ್ತೆ ಯಾವುದೋ ದಾರಿಯಿಂದ ಬಂದಿದ್ದಾರೆ. ಬಟ್ ಪರವಾಗಿಲ್ಲ, 4.4 ಕಿಲೋಮೀಟರ್ ಇದೆ ಅಂತೆ. ಸೊ ನಮ್ಗೆ ಇಲ್ಲಿಂದ 3.6 ಕಿಲೋಮೀಟರ್ ಇದೆ. ಬಟ್ ನೋಡೋಣ ಹೇಳಿ. ಇಲ್ಲಪ್ಪ ಇವರು ಫೋನ್ ಮಾಡಿದ್ದಕ್ಕೆ ಲೆಫ್ಟಲ್ಲಿ ನಮಗೆ ಬೆಟ್ಟೆಲ್ಲ ಕಾಣಿಸ್ತಿದೆ ಅಂತ ಅಂದರು. 1.5 ಅಂದರು, ನಾವು 1.2. ಸೊ ನಮ್ಮ ಹಿಂದೆ ಇರಬೇಕು ಆಲ್ಮೋಸ್ಟ್. ಇಲ್ಲ ಜೋರು ಆ ಕಡೆ ಒಳಗಡೆ ಹೋಗ್ಬಿಟ್ರ ಬೇಕಾದ್ರೆ ಆ ಕಡೆ ಒಳಗಡೆ ಹೋಗ್ತಿದ್ದಾರೆ ಅವ್ರಿಗೆ. ಹಂಗೆ ಹೋಗೋಣ. ಸೊ ಹಿಂದೆ ಅಂತ ಬರ್ತಿಲ್ಲ ಅವರು. ಸೊ ಈ ಕಡೆ ಒಂದು ಗಾಡಿ ಪಾಸ್ ಆಯಿತು, ಮೇ ಬಿ ಅದೇ ಇರಬೇಕು. ಹೋಗ್ತಿದ್ದಾರೆ ಯಾಕಂದ್ರೆ ಅವರು 1.5 ಹೇಳಿದ್ರು, ಬಂದಿರಬೇಕಿತ್ತು ಇಷ್ಟೊತ್ತಿಗೆ. ಇಲ್ಲಪ್ಪ ಅಷ್ಟು ಬೇಗ ಹೋಗ್ಬಿಟ್ರ. ಓಕೆ ಇದೆಲ್ಲ ಲೆಫ್ಟ್ ತೆಗಿ ಅಂತಿದ್ದಾರೆ, ಲೆಫ್ಟ್ ತೆಗ್ದಿರ್ಬೇಕು ಅವರು. ಬಡ ರೋಡಲ್ಲಿ ಬಂದುಬಿಟ್ರು. ಕೊನೆಗೆ ನಮ್ಮನ್ನು ಆಫ್ ರೋಡಲ್ಲಿ ಕರ್ಕೊಂಡ್ಬಂದ್ಬಿಟ್ರು. ಆ ಕಡೆ ಹೋಗ್ಬೋಯ್ತು ಅನ್ಸುತ್ತೆ ನಾವು. ನಾನೇನಿಲ್ಲ, ಅದು ಅವರೇ ಹೇಳ್ತಾರಂತ. எந்த வழியில வந்தீங்க நீங்க? ஆரம்ப ஹைவேல வந்திருக்கலாம், நான் பார்த்தேன். நீங்க சந்து பந்துல வந்து நிக்கிறீங்க, கோயில் பசங்க தெரியுது. இப்ப கூட அப்படியே வந்துக்கலாம், இப்படி வந்து நிக்கிறீங்க. சொல்லுங்க வேற எவ்வளோப்பா. ಸ್ವಲ್ಪ ಹಂಗೆ ಮೇಲೆ ಹೋಗ್ಬೇಕು. ಸೊ ಸ್ಪಾಟ್ ಯಾವ್ದಂತ ಹೇಳಿದ್ರೆ ನಾವು ಕರೆಕ್ಟಾಗಿ ಆ
ಅಕ್ಕಮಯ್ಯ ಬೆಟ್ಟಗೆ ಬಂದು ರೀಚ್ ಆದ್ವಿ. ಸೊ ಇಲ್ಲಿ ಸನ್ರೈಸ್ ಸಕ್ಕದಾಗಿ ಕಾಣಿಸುತ್ತೆ. ಸೊ ನೋಡೋಣ. ಆಕ್ಸಿಡೆಂಟ್ ದಾರಿ ಇದೆ ಆ ಕಡೆ. ಓಕೆ ಈ ಕಡೆ ನಾವು ಆ ಕಡೆ ಹೋಗಬೇಕು. ನಾವು ಈ ಕಡೆ ಬಂದುಬಿಟ್ರೆ ಅಷ್ಟೇ, ಮಿಸ್ ಮಾಡ್ಕೊಂಡು. வியூக்கு வந்து அப்படி போகணும். இது கோயில் மூவி எடுக்குது. ಸೊ ನಾವು ಆ ಕಡೆ ವ್ಯೂ ಹತ್ರ ಹೋಗ್ಬೇಕು ಬರೋಣ. ಎಲ್ಲ ಬೈಕರ್ಸ್ ಎಷ್ಟೊತ್ತಿಗೆ ಹೋಗ್ತಿದ್ದಾರೆ ಗೊತ್ತಾಗ್ತಿಲ್ಲ. ಸೂಪರ್, ಎಲ್ಲ ಟ್ರಾವೆಲಿಗೆ ಬಂದಿದ್ದಾರೆ. ರೋಡ್ ಹಾಕ್ಬಿಟ್ಟಿದ್ದಾರಪ್ಪ ಇಲ್ಲಿ. ಆ್ಯಕ್ಚುಲಿ ನಾವು ಬರ್ಬೇಕಾದ್ರೆ ರೋಡ್ ಇದ್ದಿಲ್ಲ, ಇವಾಗ ರೋಡ್ ಹಾಕ್ಬಿಟ್ಟಿದ್ದಾರೆ. ಸಾಕತ್ತಾಗಿದೆ, ರೋಡ್ ಹಾಕ್ಬಿಟ್ಟಿದ್ದಾರೆ. ರೋಡೇ ಕಾಣಿಸ್ತಿಲ್ಲ, ಯಾವ ಕಡೆ ರೋಡ್ ಇದೆ ಅಂತ ಗೊತ್ತಿಲ್ಲ. ಸೊ ಸೇಫ್ಟಿ ಇದೆ. ಇದೇ ನಮ್ಮ ವ್ಯೂ ಪಾಯಿಂಟು. ನಮ್ಮ ಬಾಯ್ಸ್ ಹತ್ತ ಕಷ್ಟಪಡ್ತೀರ ಅನ್ಸುತ್ತೆ. ಆ ಕಡೆ ದಾರಿ ಇಲ್ಲ. அப்படி வேடா ஃபுல் சுத்தினு. ಸೊ ನೋಡಿ ಸಕ್ಕದಾಗಿದೆ ವ್ಯೂ ಇಲ್ಲಿ. ಓಕೆ, ನಮ್ಮ ಏರಿಯಾ ಬಾಯ್ಸ್ ಬೇರೆ ಇದ್ದಾರೆ. பாத்தியாப்பா, நம்ம லாஸ்ட் டைம் வரும்போது அப்படி இது இருக்குல்ல, வழியே இருக்குல்ல லாஸ்ட் டைம் வரும்போது. இப்போ பாரு வழி பண்ணி வச்சிருக்காங்க. ஆக்சுவலி நம்ம இன்னும் அப்படி போகலாம், எப்படி வழிக்குன்னு தெரியல. பார்த்துன்னு No dog, you sleep, don't worry. ದಾರಿ ಇದೆ ಮೇಲೆ, ಓಕೆ, ಬಟ್ ಕಾಣಿಸ್ತಿಲ್ಲ. ಕೀழே வரது வழி இருக்குதா அந்த பக்கம்? அப்படி வழி இருக்குதுடா, வழி இருக்குது அப்படி. நம்ம இன்னும் மேலே போகணும். வண்டி மேலே போவட இன்னும். இப்படி போ. வா, வண்டி இன்னும் மேலே போவோம், அங்கே வரைக்கும் போ. வலிக்குதாங்க. ஆக்சுவலி அந்த கீழே இருந்து ஒரு வலிக்கு தான் பார்க்கவே இல்லை, இப்படி தான் வந்துட்டேன். கீழே போகிற ரூட் இல்லை, அப்படி எப்படி வந்து அப்படி வர ரூட் இருக்குது. நான் இன்னும் மேலே போகுது, பட் பண்ணி ட்ரை பண்ணுவேண்ணா. ಗಾಡಿ ಸ್ಕಿಡ್ ಆಗ್ತಿದೆ. ಗಾಡಿ ಹೆವಿ ಸ್ಕಿಡ್ ಆಗ್ತಿದೆ ಇದೆಲ್ಲ. ಗಾಡಿ ಸ್ಕಿಡ್ ಆಗುತ್ತೆ ಅಷ್ಟೇ ಇಲ್ಲಿ. ಹೆವಿ ಆಫ್ ರೋಡಪ್ಪ. ಆದರೆ ಸೊ ಗಾಡಿ ಮೇಲೆ ಪಾರ್ಕಿಂಗ್ ಇದೆ. ಸೊ ಗಾಡಿ ಇಲ್ಲಿ ತಗೊಂಡ ದೊಡ್ಡ ವಿಷಯ. ಗಾಡಿಲೇ ಪಾರ್ಕ್ ಮಾಡೋಣ. ಸೊ ಈ ಸಕ್ಕದ ತೋರಿಸ್ತೀನಿ ಬನ್ನಿ.
அந்த பக்கம் கோயில் அந்த ஃபுல்லாக இது இருக்கும். கீழே ரொம்ப ஸ்கிட் ஆகும். கொஞ்சம் வெளிச்சம் இருக்க போகும்போது பயப்படாத கீழே. ಸೊ ನೋಡಿ ನಮ್ಮ ಬೆಂಗಳೂರು ಫುಲ್ ಮೋಟರ್ಗಳೆಲ್ಲ ಕಾಣಿಸ್ತಿದೆ ಅನ್ಸುತ್ತೆ ನಿಮಗೆ. ಸಗತಾಗಿದೆ ನೋಡಿ, ವ್ಯೂ ಮಾತ್ರ ಬೇರೆ ಹೇಳಿದೆಯಾ. ಸೊ ಇದಕ್ಕೆ ಆಸೆ ಪಟ್ಟು ಅಷ್ಟು ದೂರದಿಂದ ಬಂದಿರೋದು ನಾವು. ಬನ್ನಿ, ಆ್ಯಕ್ಚುಲಿ ಆ ಕಡೆ ಏರ್ಪೋರ್ಟ್ ಇದೆ, ಆ ಕಡೆ ಏರ್ಪೋರ್ಟು ಎಲ್ಲ ಸ್ವರ್ಗ, ನೈಟ್ ಸ್ವರ್ಗ. ಸಾಗದಾಗಿದೆ ನೋಡೋಕ್ಕೆ. ಸುಮ್ಮನೆ ಮುಂದೆ ಓದಾಡ್ತಾರ. ಸೊ 4 ಗಂಟೆ ಬಂದ್ಬಿಟ್ಟು ಇವಾಗ ಬಂದ್ಬಿಟ್ಟಿದ್ದೀವಿ. ಓ ಮೈ ಗಾಡ್ ರೋಹಿತ್ ಕೊಂಚ ಎರಗು ನೀ. ತಿರ್ಕೊಬಿಟ್ಟೆ, ಅದು ಗಾಡಿ ಹೋಗುತ್ತೆ ಇಲ್ವ ಅಂತ. ನಾವು ಸಖತ್ತಾಗಿರುತ್ತೆ ವ್ಯೂ ಇಲ್ಲಿ. ಸಾಕತ್ತಾಗಿದೆ. ಅಯ್ಯೋ வண்டி கவுந்துரும். சகதாய் அந்த மூவி என்னன்னு பார்க்கணும், பார்த்தே ஆகணும். ஸோ அங்கே விட்டுருக்கு நம்ம வண்டி. ரிச்சர்ட் வண்டி அங்கே விட்டுருக்கணும். இங்கே கப்பல்ஸ் இருக்காங்க, நம்ம அங்கே போயிடலாம். லைட்டா டார்க் ஆகிறதுக்கு முன்னாடி போயிடணும். இங்கேயும் அப்படிதான் ஆகுதுடா, இங்கேயும் அப்படிதான் ஆகுது. ஓகே, இங்கே ஃபைன். ಹಿಂಗೆ ಸಮಯ ಆಗದ್ವಿ. ಸೊ ಓಕೆ ಹಾರ್ಟ್ಸ್, ನಾವು ಇಲ್ಲಿಂದ ಸನ್ರೈಸ್ ಆಗೋದ ನೋಡೋಣ. ಸೊ ಫಸ್ಟು ಫೇಮ್ ಸೆಟ್ ಮಾಡಿ ಬಿಟ್ಬಿಡೋಣ. 360 ಇನ್ಸ್ಟಾಲ್ ಆಗುತ್ತೆ ನಾವು. ನಂಬರ್ 4 ಇಟ್ಟ ಬೈಕ್ಲ
ஏற்றேன், அதுக்கு ஃபுல் லோ பண்ணிட்டு ஏற்றுங்க. அப்படியே ஃபஸ்ட் இதை தெரியாம தான். ஆனால் ஃபோனில் செம்ம தெரியும். ஆனால் எல்லாம் வைக்கிறா பெட்ரோல் ஓகே போகிறப்ப ஆஃப் பண்ண எத்திருக்கட்டும். அது என்ன பேசுகிறேன் நீங்கள் பொறுக்க என்னென்ன பண்ணிக்கிறேன் இல்லை ரைட்டா கட்டிட்டா அதை சின்ன சரி கல்யாணம் பண்ண கொண்டு அது வச்சுக்க பண்ணாங்க. அது ஒழிஞ்சிடும்.
ഓടിച്ചതാ